ಹೊಸದಿಗಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ದೈನಂದಿನ ಸುದ್ದಿ ವಿಶ್ಲೇಷಣೆ ಕಾರ್ಯಕ್ರಮದ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಹೊಸ ವಾರದ ಆರಂಭದಲ್ಲಿ ಇವತ್ತಿನ ಮಹತ್ವದ ವಿಷಯ ಹಿಂದಿಗೆ ಬಹಿಷ್ಕಾರ, ಇಂದಿರಾ ಗಾಂಧಿಗೆ ಅಪಚಾರ. ಅದಕ್ಕೂ 2023ರಲ್ಲಿ 136 ಸೀಟುಗಳ ಸುಭದ್ರ ಬಹುಮತದಿಂದ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಆವತ್ತಿಂದ ಇಂದಿನವರೆಗೂ ಕಳೆದ 2 ವರ್ಷಗಳಿಂದ ತಾನೊಂದು ರಾಷ್ಟ್ರೀಯ ಪಕ್ಷದ ಘಟಕ ಅನ್ನೋದನ್ನೇ ಮರೆತು ಬಿಟ್ಟು ತಾನೊಂದು ಪ್ರತ್ಯೇಕ ಸ್ವಾಯತ್ತ ಪ್ರಾದೇಶಿಕ ಘಟಕದ ತರ ವರ್ತಿಸ್ತಾ ಇದೆ. ಅದರಲ್ಲೂ ಎಲ್ಲ ನೀತಿಗಳಿಗೆ ಸಂಬಂಧಪಟ್ಟಂತೆ ನೆರೆಯ ತಮಿಳುನಾಡಿನ ಸಹೋದರನಂತೆ ಕಸಿನ್ ಬ್ರದರ್ ತರ ವರ್ತಿಸ್ಲಿಕ್ಕೆ ಶುರು ಮಾಡಿಬಿಟ್ಟಿದೆ. ತಮಿಳುನಾಡಿನ ಪ್ರಾದೇಶಿಕ ಪಕ್ಷ ಡಿಎಂಕೆ, ಅದರ ದಾಯಾದಿ ಪಕ್ಷ ಎಐಡಿಎಂಕೆ ಇವೆಲ್ಲವುಗಳು ಕೂಡ 1967ರ ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ತ್ರಿಭಾಷಾ ಸೂತ್ರವನ್ನ ಧಿಕ್ಕರಿಸಿ ಕಾಂಗ್ರೆಸ್ ಅನ್ನು ಧೂಳಿಪಟ ಮಾಡಿದ್ರು ಅನ್ನೋ ರಾಜಕೀಯ ಚರಿತ್ರೆಯನ್ನ ಮರ್ತಿಲ್ಲ. ಕಳೆದ 58 ವರ್ಷಗಳಿಂದ ತಮಿಳುನಾಡಿನಲ್ಲಿ ಕಾಂಗ್ರೆಸ್ ನೆಲಕಚ್ಚಿರೋದಕ್ಕೆ ಕಾರಣವೇ ಬ್ರಾಹ್ಮಣ ನಿಂದನೆ ಮತ್ತು ಹಿಂದಿ ವಿರೋಧ, ಭಾಷಾ ದ್ವೇಷ ಮತ್ತು ಜಾತಿ ನಿಂದನೆ. ಇವೇ ಪ್ರಣಾಳಿಕೆಯನ್ನು ಇಟ್ಕೊಂಡು ಅಧಿಕಾರದಲ್ಲಿ ಮುಂದುವರೆದಿರುವ ಆ ದ್ರಾಮುಕ ಪಕ್ಷದ ಕೆಲವು ಅನಿಷ್ಟ ನೀತಿಗಳ ಅನುಕರಣೆ ಮಾಡ್ಲಿಕ್ಕೆ ಯಾಕೆ ಹೊರಟಿದ್ದಾರೆ ಸಿದ್ದರಾಮಯ್ಯನವರ ಪಕ್ಷದವರು? ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದ ಮಂತ್ರಿಗಳು, ಶಾಸಕರು ಮತ್ತು ನೀತಿ ನಿರೂಪಕರು ಅರ್ಥವಾಗ್ತಾ ಇಲ್ಲ. ಇದೀಗ ಅವರು ಅಧಿಕಾರಕ್ಕೆ ಬಂದಾಕ್ಷಣವೇ ಮಾಡಿದ್ದು ನರೇಂದ್ರ ಮೋದಿ ಸರ್ಕಾರ ಅನುಷ್ಠಾನಗೊಳಿಸಿದ್ದ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತಿರಸ್ಕರಿಸಿದ್ದು. 2023ರ ಮೊಟ್ಟ ಮೊದಲ ಬಜೆಟ್ ಭಾಷಣದಲ್ಲೇ ನಾವು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತಿರಸ್ಕರಿಸ್ತೇವೆ, ಪ್ರತ್ಯೇಕ ರಾಜ್ಯ ಶಿಕ್ಷಣ ನೀತಿಯನ್ನು ರೂಪಿಸ್ತೇವೆ ಅಂತ ಹೇಳ್ಬಿಟ್ಟು ಮಹಾರಾಷ್ಟ್ರದಿಂದ ಒಬ್ಬ ಎರವಲ ಪಂಡಿತರನ್ನ ಕರ್ಕೊಂಡು ಬಂದು, ಅಂದ್ರೆ UGC ಮಾಜಿ ಅಧ್ಯಕ್ಷ ಡಾಕ್ಟರ್ ಸುಖದೇವ್ ತೋರತ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚಿಸಿದ್ರು. ಆ ಸಮಿತಿ ಇನ್ನು ತನ್ನ ಕೆಲಸವನ್ನು ಪೂರ್ಣಗೊಳಿಸಿಲ್ಲ. ಇಷ್ಟರಲ್ಲೇ ಅವರೇನೋ ಒಂದು ವರದಿ ಕೊಡ್ತಾರಂತೆ. ಅಂದ್ರೆ ಸ್ವಾತಂತ್ರ್ಯ ಬಂದಾಗಿನಿಂದ ಕೂಡ ರೂಢಿಯಲ್ಲಿದ್ದ ಪರಂಪರೆಯನ್ನ ಧಿಕ್ಕರಿಸೋ ಒಂದು ದ್ರಾಷ್ಟ್ಯವನ್ನು ತೋರಿತ್ತು ಕರ್ನಾಟಕ ಸರ್ಕಾರ. ಅಷ್ಟೇ ಅಲ್ಲ, ಇತ್ತೀಚೆಗೆ ಪಹಲ್ಗಾಮ್ ಮಾರಣ ಹೋಮದ ನಂತರ ನಡೆಸಿದ ಆಪರೇಷನ್ ಸಿಂಧೂರಿ ಸಂದರ್ಭದಲ್ಲಿ ರಾಷ್ಟ್ರದ ರಕ್ಷಣಾ ನೀತಿಯನ್ನು ಕೂಡ ಪ್ರಶ್ನಿಸಿದ್ರು, ರಾಷ್ಟ್ರದ ವಿದೇಶಾಂಗ ನೀತಿಯನ್ನು ಕೂಡ ಅನುಮಾನಿಸಿದ್ರು. ಕರ್ನಾಟಕ ರಾಜ್ಯದ ಕೆಲವು ಮುಖ್ಯಮಂತ್ರಿಗಳು ಎಂದೆಂದೂ ರಾಷ್ಟ್ರೀಯ ವಿಚಾರಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳದ ಸಣ್ಣ ಪುಟ್ಟ ಮರಿನಾಯಕರಿಗೂ ಕೂಡ ರಕ್ಷಣಾ ನೀತಿ, ವಿದೇಶಾಂಗ ನೀತಿಗಳ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡಕ್ಕೆ ಶುರು ಮಾಡಿದ್ರು. ಮೋದಿ ಮಾಡಿದ್ದೆಲ್ಲವನ್ನು ವಿರೋಧಿಸೋ ಹಠಕ್ಕೆ ಬಿದ್ದುಬಿಟ್ಟು ಇದೀಗ ನೂತನ ಶಿಕ್ಷಣ ನೀತಿಯಲ್ಲಿ, ರಾಜ್ಯ ಶಿಕ್ಷಣ ನೀತಿಯಲ್ಲಿ ತ್ರಿಭಾಷಾ ಸೂತ್ರಕ್ಕೆ ಸಂಚಕಾರ ಬಂದಿದೆ. ನಾವು ತ್ರಿಭಾಷಾ ಸೂತ್ರವನ್ನ ಧಿಕ್ಕರಿಸ್ತೇವೆ, ತಿರಸ್ಕರಿಸ್ತೇವೆ, ನಾವು ದ್ವಿಭಾಷಾ ನೀತಿಯನ್ನು ಅಳವಡಿಸ್ಕೊಳ್ತೇವೆ ಅಂತಂದ್ಬಿಟ್ಟು ಮುಖ್ಯಮಂತ್ರಿಯವರ ಆದಿಯಾಗಿ ಕರ್ನಾಟಕ ಸರ್ಕಾರದ ಪ್ರಮುಖ ವಕ್ತಾರರೆಲ್ಲ ಹೇಳಿಕೆ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅಂದಹಾಗೆ ಸಿದ್ದರಾಮಯ್ಯನವರ ಒಡ್ಡೋಲಗದ ಕೆಲವು ಬುದ್ಧಿಜೀವಿಗಳು ಅವರ ಸಲಹೆಯಂತೆ ಮುಂದುವರಿತಾ ಇರೋ ಸರ್ಕಾರ ದಯಮಾಡಿ ಗಮನಿಸಬೇಕು, ಕಾಂಗ್ರೆಸ್ ಒಂದು ರಾಷ್ಟ್ರೀಯ ಪಕ್ಷ. ಅಂದಹಾಗೆ ಈ ತ್ರಿಭಾಷಾ ಶಿಕ್ಷಣ ನೀತಿ, ಈ ತ್ರಿಭಾಷಾ ಸೂತ್ರ ಅಳವಡಿಸಿದ್ದೆ, ಅದನ್ನು ಅನುಷ್ಠಾನಗೊಳಿಸಿದ್ದೆ 1968ರಲ್ಲಿ ಆವತ್ತಿನ ಪ್ರಧಾನಮಂತ್ರಿ ಆಗಿದ್ದ, ಅಂದ್ರೆ ಕಾಂಗ್ರೆಸ್ ಪಕ್ಷದ ಸರ್ವಕಾಲಿಕ ಪ್ರಚಂಡ ನಾಯಕಿ ಶ್ರೀಮತಿ ಇಂದಿರಾ ಗಾಂಧಿಯವರು. ಈ ತ್ರಿಭಾಷಾ ಶಿಕ್ಷಣ ನೀತಿಗೆ ಆಧಾರವಾಗಿದ್ದು ಕೊಠಾರಿ ಶಿಕ್ಷಣ ಆಯೋಗದ ಶಿಫಾರಸುಗಳು. 1964ರಲ್ಲಿ ಆವತ್ತಿನ ಪ್ರಧಾನಮಂತ್ರಿಗಳಾಗಿದ್ದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನೇಮಿಸಿದ ಪ್ರೊಫೆಸರ್ ಕೊಠಾರಿ ಶಿಕ್ಷಣ ಆಯೋಗ 1966ರಲ್ಲಿ ತನ್ನ ವರದಿಯನ್ನು ಒಪ್ಪಿಸಿತ್ತು, ಶಿಫಾರಸುಗಳನ್ನು ನೀಡಿತು. ಕೊಠಾರಿ ಕಮಿಷನ್ ಶಿಫಾರಸುಗಳ ಪ್ರಕಾರ ಈ ತ್ರಿಭಾಷಾ ಶಿಕ್ಷಣ ನೀತಿಯಿಂದಾಗಿ ಒಂದು ಕಡೆ ಭಾರತದ ಭಾಷಾ ವೈವಿಧ್ಯತೆಯನ್ನು ಗೌರವಿಸಬೇಕಾಗುತ್ತೆ, ಅಂದ್ರೆ ಪ್ರಾದೇಶಿಕ ಭಾಷೆಗಳಿಗೆ ಕೊಡಬೇಕಾದ ಪ್ರಾಧಾನ್ಯತೆಯನ್ನು ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ. ಅದೇ ರೀತಿ ರಾಷ್ಟ್ರೀಯ ಭಾವೈಕ್ಯತೆ ದೃಷ್ಟಿಯಿಂದ ತೃತೀಯ ಭಾಷೆಯಾಗಿ ಹಿಂದಿಯೇತರ ರಾಜ್ಯಗಳಲ್ಲಿ ಹಿಂದಿಯನ್ನ, ಹಿಂದಿ ಭಾಷಿಕ ರಾಜ್ಯಗಳಲ್ಲಿ ಹಿಂದಿಯೇತರ ಭಾಷೆಯನ್ನು ಅಳವಡಿಸೋದ್ರ ಮೂಲಕ ಭಾವೈಕ್ಯತೆಯನ್ನು ಸಾಧಿಸಬೇಕು ಅನ್ನೋ ಉದ್ದೇಶವನ್ನು ಹೊಂದಿತ್ತು. ಹೀಗೆ 2 ಘನೋದ್ದೇಶಗಳನ್ನು ಆಧರಿಸಿದ ಈ ತ್ರಿಭಾಷಾ ಶಿಕ್ಷಣ ನೀತಿಯನ್ನ ತಮಿಳುನಾಡು ಸರ್ಕಾರ ಧಿಕ್ಕರಿಸುತ್ತಲೇ ಬಂತು. ಕರ್ನಾಟಕದಲ್ಲಿ ಮಾತ್ರ ಮುಂದುವರಿಸಿದ್ರು. 1968ರಲ್ಲಿ ಇಂದಿರಾ ಗಾಂಧಿಯವರು ಜಾರಿಗೆ ತಂದ ಈ ನೂತನ ಶಿಕ್ಷಣ ನೀತಿ ಅನುಗುಣವಾಗಿ ತ್ರಿಭಾಷಾ ಸೂತ್ರ ಬಂದಿತ್ತು. ಅದನ್ನೇ ಮುಂದೆ 1986ರ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ರಾಜೀವ್ ಗಾಂಧಿ ಅವರು ಕೂಡ ಅದನ್ನೇ ಮುಂದುವರಿಸಿದ್ರು. ಅಂದ್ರೆ ನಿಮ್ಮದೇ ಪಕ್ಷದ 2 ಹಿರಿಯ ಪ್ರಧಾನಮಂತ್ರಿಗಳು, ದಿವಂಗತ ಪ್ರಧಾನಮಂತ್ರಿಗಳು ಜಾರಿಗೊಳಿಸಿದ ನೀತಿಯನ್ನ ಏಕೆಯಾಗಿ ಯಾವುದೇ ತರ್ಕವಿಲ್ಲದೆ ಇದೀಗ ತಿರಸ್ಕರಿಸಲಿಕ್ಕೆ ಹೊರಟಿದ್ದೀರಿ. ಅಂದಹಾಗೆ
ಇದು ಬೆಂಗಳೂರು ಕೇಂದ್ರಿತ ಹಿಂದಿ ವಿರೋಧ ಇದು ಹೊಸದೇನಲ್ಲ. 1967-68ರಲ್ಲಿ ನಾನು ಬೆಂಗಳೂರಿನಲ್ಲಿ PUC ವಿದ್ಯಾರ್ಥಿ ಆಗಿದ್ದಾಗ ತಮಿಳುನಾಡಿನಿಂದ ಪ್ರಭಾವಿತರಾಗ್ಬಿಟ್ಟು ಇಲ್ಲಿನ ಯುವಕರು ವಿದ್ಯಾರ್ಥಿಗಳು, ಅದರಲ್ಲೂ ವಿಶೇಷವಾಗಿ ತಮಿಳು ಭಾಷಿಕ ವಿದ್ಯಾರ್ಥಿ ಮುಖಂಡರುಗಳು, ಕಾಲೇಜು ವಿದ್ಯಾರ್ಥಿ ಮುಖಂಡರುಗಳು ಹಿಂದಿ ವಿರೋಧಿ ಚಳವಳಿಯನ್ನ ಉಗ್ರ ರೂಪಕ್ಕೆ ಕೊಂಡೊಯ್ದಿದ್ರು. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಆವತ್ತು ಕಪಾಲಿ ಥಿಯೇಟರ್ನ ಉದ್ಘಾಟನೆಗೆ ಬಂದಿದ್ದ ಭಾರತದ ಉಪ ಪ್ರಧಾನಮಂತ್ರಿ ಮೊರಾರ್ಜಿ ದೇಸಾಯಿ ಅವರ ವಿರುದ್ಧ ಕಪ್ಪು ಬಾವುಟ ಪ್ರದರ್ಶನವನ್ನ ನಡೆಸಿದ್ರು ಈ ಮೆಜೆಸ್ಟಿಕ್ ಪ್ರದೇಶದಲ್ಲಿ. ಆ ಚಳವಳಿ ಉಗ್ರ ರೂಪಕ್ಕೆ ಹೋದಾಗ, ಪ್ರತಿಭಟನೆ ಉಗ್ರ ರೂಪ ತಾಳಿದಾಗ ಲಾಠಿ ಚಾರ್ಜ್ ಆಗಿತ್ತು, ಗೋಲಿಬಾರ್ ಆಗಿತ್ತು, ಇತ್ಯಾದಿ ನಡೆದಿತ್ತು. ಆವತ್ತು ಶುರುವಾದ ಆ ಹಿಂದಿ ವಿರೋಧಿ ಚಳವಳಿ ಮುಂದೆ ತಣ್ಣಗಾಗಿತ್ತು. ಇದೀಗ ಸಿದ್ದರಾಮಯ್ಯನವ್ರ ಸರ್ಕಾರ ಮೋದಿ ಮಾಡಿದ್ದೆಲ್ಲವನ್ನು ವಿರೋಧಿಸಬೇಕು, ಶಿಕ್ಷಣ ನೀತಿಯನ್ನ ತಿರಸ್ಕರಿಸಿದ್ದಾಯ್ತು, ಇದೀಗ ತ್ರಿಭಾಷಾ ಸೂತ್ರವನ್ನ ತಿರಸ್ಕರಿಸೋಣ ಅಂತ ಹಠಕ್ಕೆ ಬಿದ್ದಂಗೆ ಕಾಣುತ್ತೆ. ದಯಮಾಡಿ ಈ ನೀವು ಈಗಾಗಲೇ ಆಮ್ ಆದ್ಮಿ ಪಕ್ಷವನ್ನ ಅನುಕರಿಸ್ಬಿಟ್ಟು ಗ್ಯಾರಂಟಿ ಯೋಜನೆಗಳನ್ನ ತಂದು ಆರ್ಥಿಕ ಮುಗ್ಗಟ್ಟಿನಲ್ಲಿ ಸಿಕ್ಕಾಕೊಂಡಿದ್ದೀರಿ. ಇದೀಗ ತಮಿಳುನಾಡಿನ ಈ ಭಾಷಾ ದ್ವೇಷದ ಸೂತ್ರವನ್ನು ಅಳವಡಿಸಿಕೊಳ್ಳೋದ್ರ ಮೂಲಕ ಕಾಂಗ್ರೆಸ್ ಒಂದು ರಾಷ್ಟ್ರೀಯ ಪಕ್ಷ ಅನ್ನೋ ಒಂದು ಅಸ್ಮಿತೆಯನ್ನು ಅಳಿಸಿ ಹಾಕ್ಲಿಕ್ಕೆ ಹೊರಟಿದ್ದೀರಿ. ಅಂದಾಗೆ ತಮಿಳುನಾಡಿನ ಜನ ಎಂಥ ಜಾಣರು ಅನ್ನೋದನ್ನ ತಾವು ತಿಳ್ಕೊಳ್ಬೇಕು. ಬ್ರಿಟಿಷರ ಕಾಲದಲ್ಲೇ ತಮಿಳಿನ ವಿದ್ಯಾವಂತ ಮಧ್ಯಮ ವರ್ಗ, ತಮಿಳು ಭಾಷಿಕರು ಎಲ್ಲರೂ ಕೂಡ ದಿಲ್ಲಿ ದರ್ಬಾರನ್ನ ಆಕ್ರಮಿಸ್ಕೊಂಡ್ಬಿಟ್ರು. ಅಲ್ಲಿನ ಸಿವಿಲ್ ಸರ್ವಿಸಸ್, ಇವತ್ತಿನ IAS ಬದಲು ಅವಾಗ ICS ಇತ್ತು. ಪ್ರಮುಖ ICS ಅಧಿಕಾರಿಗಳೆಲ್ಲ ತಮಿಳುನಾಡು ಮೂಲದವರಾಗಿದ್ರು. ಅವರು ರೈಲ್ವೆ ಇಲಾಖೆಯನ್ನ ಆಕ್ರಮಿಸ್ಕೊಂಡ್ರು, ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ಕೈವಶಪಡಿಸ್ಕೊಂಡ್ರು, ಪೋಸ್ಟ್ ಅಂಡ್ ಟೆಲಿಗ್ರಾಫ್ ಇಲಾಖೆಯಲ್ಲೂ ಕೂಡ ತಮ್ಮ ಪ್ರಾಬಲ್ಯವನ್ನ ಬೀರಿದ್ರು. ಅಷ್ಟೇ ಅಲ್ಲ, ಸ್ವಾತಂತ್ರ್ಯ ಪೂರ್ವದಲ್ಲಿ ಅಸ್ತಿತ್ವದಲ್ಲಿದ್ದ ಜಮ್ಮು ಕಾಶ್ಮೀರದ ಮಹಾರಾಜ ಹರಿ ಸಿಂಗ್ ಅವರ ಆಸ್ಥಾನದಲ್ಲಿ ಪ್ರಧಾನಮಂತ್ರಿ ಆಗಿದ್ದವ್ರು ಯಾರು ಗೊತ್ತಾ? ತಮಿಳುನಾಡು ಮೂಲದ ಒಬ್ಬ ಮೇಧಾವಿ ಅಧಿಕಾರಿ ಗೋಪಾಲ್ ಸ್ವಾಮಿ ಅಯ್ಯಂಗಾರ್. ಆ ಗೋಪಾಲ್ ಸ್ವಾಮಿ ಅಯ್ಯಂಗಾರ್ ರವರೇ ಮುಂದೆ ಸಂವಿಧಾನದಲ್ಲಿ ಆರ್ಟಿಕಲ್ 370 ಅಳವಡಿಸಲಿಕ್ಕೆ ಪ್ರಮುಖ ಕಾರಣರಾಗಿದ್ರು ಅನ್ನೋದನ್ನ ಚರಿತ್ರೆ ಹೇಳುತ್ತೆ. ತಮಿಳು ಭಾಷಿಕರು ಪ್ರಪಂಚದಾದ್ಯಂತ ತಮ್ಮ ವರ್ಚಸ್ಸನ್ನ ಬೆಳೆಸ್ಕೊಳ್ಳಿಕ್ಕೆ ಕಾರಣ ಆಯಾ ನೆಲದ ಭಾಷೆಯನ್ನ ಕಲಿತಾರೆ. ಭಾಷೆಗಳನ್ನ ಕಲಿತಷ್ಟು ಕೂಡ ಬದುಕಿನ ಅವಕಾಶಗಳು ಹೆಚ್ಚುತ್ತೆ, ಆತ್ಮವಿಶ್ವಾಸ ಹೆಚ್ಚುತ್ತೆ ಅನ್ನೋ ನಂಬಿಕೆ ಅವ್ರದ್ದು. ಹೀಗಾಗಿನೇ ಅಮೆರಿಕದ ಉಪಾಧ್ಯಕ್ಷ ಆಗಿದ್ದ ಕಮಲಾ ಹ್ಯಾರಿಸ್ ಅವರ ತಾತ ಕೂಡ ದಿಲ್ಲಿಯಲ್ಲೇ ನೆಲೆಸಿದ್ದ ICS ಅಧಿಕಾರಿ ಆಗಿದ್ರು. ಇವತ್ತು ಗೂಗಲ್ ಕಂಪನಿಯ ಮುಖ್ಯಸ್ಥ ಸುಂದರ್ ಪಿಚ್ಚೈ, ಪೆಪ್ಸಿ ಕೋಲಾ ಕಂಪನಿಯ ಮಾಜಿ ಮುಖ್ಯಸ್ಥೆ ಇಂದಿರಾ ನೋಯಿ ಅವರೆಲ್ಲ ತಮಿಳುನಾಡು ಮೂಲದವರೇ. ತಮಿಳುನಾಡಿನ ರಾಜಕೀಯ ಪಕ್ಷಗಳ ಧೋರಣೆ ಏನೇ ಇರಲಿ, ಅಲ್ಲಿನ ಜನಸಾಮಾನ್ಯರು, ವಿದ್ಯಾವಂತ ಮಧ್ಯಮ ವರ್ಗದವರೆಲ್ಲ ಜಾಣರು. ಅದಷ್ಟೇ ಅಲ್ಲ, ಸ್ವತಂತ್ರ ಭಾರತದಲ್ಲಿ ಹಿಂದಿಯನ್ನು ಯಾವುದೇ ಸರ್ಕಾರ ಹೇರಬೇಕಾಗಿರಲಿಲ್ಲ. ಮುಂಬೈ ಮೂಲದ ಹಿಂದಿ ಸಿನಿಮಾಗಳ ಮೂಲಕವೇ ಬಹುಪಾಲು ಜನಸಾಮಾನ್ಯರು ಹಿಂದಿ ಭಾಷೆಯನ್ನು ಕಲಿತಾ ಬಂದ್ಬಿಟ್ರು. ಆ ಸ್ವಾತಂತ್ರ್ಯೋತ್ತರ ಭಾರತದ ಆರಂಭಿಕ ದಶಕಗಳಲ್ಲಿ ಮುಂಬೈನ ಹಿಂದಿ ಚಿತ್ರರಂಗದ ತ್ರಿಮೂರ್ತಿಗಳು, ಸೂಪರ್ ಸ್ಟಾರ್ಗಳು ರಾಜ್ ಕಪೂರ್, ದಿಲೀಪ್ ಕುಮಾರ್ ಮತ್ತು ದೇವಾನಂದ್ ಇವರುಗಳು ಸ್ವಾತಂತ್ರ್ಯ ಸಂಗ್ರಾಮದ ಆದರ್ಶಗಳನ್ನೇ ತಮ್ಮ ಕಥಾವಸ್ತುಗಳನ್ನಾಗ್ಬಿಟ್ಟು ಅತ್ಯುತ್ತಮವಾದ ಸಿನಿಮಾಗಳನ್ನು ಮಾಡಿದ್ರು. ಅವರಿಗೆ ಬೆಂಗಾವಲಾಗಿ ನಿಂತಿದ್ದವರು K. ಅಬ್ಬಾಸ್, ಕೈಫಿ ಅಜ್ಮಿ, ಹಸ್ರತ್ ಜೈಪುರಿ ಮುಂತಾದ ಆಗಿನ ಕಾಲದ ಪ್ರಗತಿಪರ ಲೇಖಕರುಗಳೆಲ್ಲ ಆ ಕಥಾವಸ್ತುಗಳನ್ನು ರಚಿಸ್ತಾ ಇದ್ರು. ನೌಶಾದ್ ಥರದ ಸಂಗೀತಕಾರರಿದ್ರು. ಅದೇ ರೀತಿ ಆ ಹಿಂದಿ ಸಿನಿಮಾಗಳು ಬರೀ ಮುಂಬೈನಲ್ಲಿ ಅರಳಿದ್ದಷ್ಟೇ ಅಲ್ಲ, 1980ರ ದಶಕದ ಆರಂಭದವರೆಗೂ ಕೂಡ ಬಹುಪಾಲು ಹಿಂದಿ ಚಿತ್ರಗಳು ನಿರ್ಮಾಣವಾಗ್ತಾ ಇದ್ದಿದ್ದೆ ಮದ್ರಾಸ್ನಲ್ಲಿ. ಅವತ್ತಿನ ಚೆನ್ನೈ ಅಂತ ಹೆಸರು ಪುನರ್ನಾಮಕರಣ ಆಗಿರಲಿಲ್ಲ. ಮದ್ರಾಸ್ನ AVM ಸ್ಟುಡಿಯೋ ಮತ್ತು ಜೆಮಿನಿ ಸ್ಟುಡಿಯೋಗಳಲ್ಲೇ ಬಹುಪಾಲು ರಾಜೇಶ್ ಖನ್ನಾ ಯುಗದ ಅಂತ್ಯದವರೆಗೂ ಕೂಡ ಅಲ್ಲೇನೆ ಹಿಂದಿ ಸಿನಿಮಾಗಳು ತಯಾರಾಗ್ತಾ ಇದ್ವು. ಅಷ್ಟೇ ಅಲ್ಲ, 1950ರ ದಶಕದಿಂದನೇ ಹಿಂದಿ ಚಿತ್ರರಂಗದ ಸೂಪರ್ ಸ್ಟಾರ್ ಹೀರೋಯಿನ್ಗಳೆಲ್ಲ ತಮಿಳುನಾಡು ಮೂಲದವರೇ, ತಮಿಳು ಭಾಷಕರೇ. ವೈಜಂತಿಮಾಲಾ, ಪದ್ಮಿನಿ, ರಾಗಿಣಿ, ಹೇಮಾಮಾಲಿನಿ, ರೇಖಾ, ಶ್ರೀದೇವಿ ಇವರೆಲ್ಲರೂ ಕೂಡ ತಮಿಳುನಾಡು ಮೂಲದವರು. ಇವತ್ತು ಕೂಡ ಪಾಪ ಶ್ರೀದೇವಿ ಅವರು ದಿವಂಗತರಾದ್ರು, ಉಳಿದವರೆಲ್ಲ ಇನ್ನು ಚಾಲ್ತಿಯಲ್ಲಿದ್ದಾರೆ. ಅಷ್ಟೇ ಅಲ್ಲ, 1990ರ ದಶಕದ ಆರಂಭದಲ್ಲಿ, ಅಂದ್ರೆ ಜಾಗತೀಕರಣದ ಯುಗ ಆರಂಭವಾಗ್ತಿದ್ದ ಹಾಗೇನೆ, ಪ್ರತಿಭಾಶಾಲಿ ಸಂಗೀತ ನಿರ್ದೇಶಕ AR ರೆಹಮಾನ್ ಮತ್ತು ಅತ್ಯಂತ ಪ್ರಖ್ಯಾತ ನಿರ್ದೇಶಕ, ಸೃಜನಶೀಲ ನಿರ್ದೇಶಕ ಮಣಿರತ್ನಂ ಅವರಿಬ್ರು ಕೂಡ ಪಾಕಿಸ್ತಾನಿ ಪ್ರಚೋದಿತ ಭಯೋತ್ಪಾದನೆ, ಕಾಶ್ಮೀರಿ ಮಿಲಿಟೆನ್ಸಿ, ಕಾಶ್ಮೀರಿ ಉಗ್ರಗಾಮಿಗಳು ಮತ್ತು ಈಶಾನ್ಯ ಪ್ರಾಂತ್ಯಗಳ ಬಂಡುಕೋರರನ್ನು ಆಧರಿಸಿದ ರಾಜಕೀಯ ಕಥಾವಸ್ತುಗಳುಳ್ಳ 3 ಸಿನಿಮಾಗಳನ್ನು ಮಾಡಿದ್ರು. ರೋಜಾ, ಬಾಂಬೆ, ದಿಲ್ಸೆ ಆ ಸಿನಿಮಾಗಳ ಮೂಲಕ ಮುಂಬೈ ಹಿಂದಿ ಚಿತ್ರರಂಗವನ್ನೇ ವಶಪಡಿಸ್ಕೊಂಡ್ಬಿಟ್ರು. ಅಷ್ಟೇ ಅಲ್ಲ, ಮುಂದೆ ಸಂಗೀತಗಾರ AR ರೆಹಮಾನ್ ಸ್ಲಮ್ ಡಾಗ್ ಮಿಲಿಯನಿಯರ್ ಅನ್ನೋ ಚಿತ್ರದ ಮೂಲಕ, ಅದರ ಹಾಡಿನ ಮೂಲಕ ಆಸ್ಕರ್ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡ್ರು.
ಆ ಚಿತ್ರದ ಟೈಟಲ್ ಸಾಂಗ್ ಅನ್ನು ಹಾಡಿದ್ದು ನಮ್ಮ ಕನ್ನಡಿಗ ವಿಜಯ್ ಪ್ರಕಾಶ್ ಹಾಡಿದ್ದೆ ಸ್ಲಮ್ ಡಾಗ್ ಮಿಲಿಯನೇರ್ ಅನ್ನೋ ಸಿನಿಮಾದ ಮೂಲಕ. ಇದು ತಮಿಳುನಾಡಿನ ಸಾಂಸ್ಕೃತಿಕ ಬದುಕು, ಸಾಮಾಜಿಕ ಬದುಕಿನ ದ್ವಂದ್ವ ಮತ್ತು ವಿರೋಧಾಭಾಸ ಇವುಗಳನ್ನ ಅರ್ಥ ಮಾಡ್ಕೊಳ್ದೇನೆ ತಾವು ಏಕಾಏಕಿ ಹಿಂದಿಯನ್ನ ತಿರಸ್ಕರಿಸಲಿಕ್ಕೆ ಹೊರಟಿದ್ದೀರಿ. ಇಲ್ಲಿ ಒಂದು ಗಮನಿಸಬೇಕು, ಮೋದಿ ವಿರುದ್ಧ ತಮ್ಮ ರಾಜಕೀಯ ದ್ವೇಷಾಸೂಯೆಗಳು ಏನೇ ಇರಲಿ, ಹಿಂದಿ ಭಾಷೆ ಅದು ಮಹಾತ್ಮ ಗಾಂಧಿಯವರ ಮಾತೃಭಾಷೆ ಆಗಿರಲಿಲ್ಲ, ಸರ್ದಾರ್ ಪಟೇಲರ ಮಾತೃಭಾಷೆ ಆಗಿರಲಿಲ್ಲ, ಅಂಬೇಡ್ಕರ್ ಸುಭಾಷ್ ಚಂದ್ರ ಬೋಸ್ರ ಮಾತೃಭಾಷೆ ಆಗಿರಲಿಲ್ಲ. ಅದೇ ರೀತಿ ಮೋದಿ ಅಮಿತ್ ಶಾ ಅವರ ಮಾತೃಭಾಷೆ ಕೂಡ ಅಲ್ಲ, ಅದು ಗುಜರಾತಿ. ಅಂದಹಾಗೆ ಮುಂಬೈ ಹಿಂದಿ ಚಿತ್ರರಂಗವನ್ನು ಕಟ್ಟಿ ಬೆಳೆಸಿದವರೆಲ್ಲ ಬಹುಪಾಲು ಕಲಾವಿದರು, ಸಂಗೀತ ನಿರ್ದೇಶಕರು, ಹಿನ್ನೆಲೆ ಗಾಯಕರು, ಅವರೆಲ್ಲರೂ ಕೂಡ ಪಂಜಾಬಿ, ಸಿಂಧಿ, ಬೆಂಗಾಲಿ, ಗುಜರಾತಿ, ಮರಾಠಿ ಮೂಲದವರೇ ಆಗಿದ್ರು. ಇವತ್ತು ಅಲ್ಲಿನ ಶಿವಸೇನೆ ಒಂದು ಬಣ ಹುಟ್ಟು ಹಾಕಿರೋ ಆ ಹಿಂದಿ ವಿರೋಧಿ ರಾಜಕಾರಣ, ಅದರ ಸಂಕುಚಿತ ದೃಷ್ಟಿಕೋನದ ಅವಕಾಶವಾದಿ ರಾಜಕಾರಣದ ವಿಸ್ತರಣೆ ಮಾತ್ರ. ಸಿದ್ದರಾಮಯ್ಯನವರೇ, ದಯಮಾಡಿ ಈ ವಿಚಾರದಲ್ಲಿ ದುಡುಕಬೇಡಿ. ಮೋದಿಯನ್ನ ವಿರೋಧಿಸುವ ನೆಪದಲ್ಲಿ ಆ ತ್ರಿಭಾಷಾ ಸೂತ್ರವನ್ನ ನೀವು ಧಿಕ್ಕರಿಸಿದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರ ನೆನಪಿಗೆ ಅಪಚಾರ ಮಾಡ್ದಂಗಾಗುತ್ತೆ. ಅವರು ರೂಪಿಸಿದ ಆ ರಾಷ್ಟ್ರೀಯ ಶಿಕ್ಷಣ ನೀತಿ, ರಾಷ್ಟ್ರೀಯ ಭಾಷಾ ಸೂತ್ರವನ್ನ ಧಿಕ್ಕರಿಸಿದಂಗಾಗುತ್ತೆ. ಎರಡು ಮುಖ್ಯ ಉದ್ದೇಶಗಳಿದ್ದು ಮತ್ತೊಮ್ಮೆ ಪುನರುಚ್ಚಾರ ಮಾಡ್ತಾ ಇದ್ದಾನೆ. ಭಾಷಾ ವೈವಿಧ್ಯತೆಯನ್ನು ಗೌರವಿಸೋದು, ಅದೇ ರೀತಿ ರಾಷ್ಟ್ರೀಯ ಭಾವೈಕ್ಯತೆಯನ್ನ ಉತ್ತೇಜಿಸಿ ಬೆಳೆಸೋದು. ಇಂಥ ಘನೋದ್ದೇಶವುಳ್ಳ ದ್ವಿಭಾಷಾ ಸೂತ್ರವನ್ನ ಧಿಕ್ಕರಿಸಬೇಡಿ. ಇವತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗ್ಲಿ, ಧರ್ಮಸಿಂಗ್ ಅವರಾಗ್ಲಿ, ಅವರ ಸಹಜ ವಾಕ್ಪಟುತ್ವ ಅರಳಲಿಕ್ಕೆ ಶುರುವಾಗಿದ್ದ, ಅದು ಮಿಂಚಲಿಕ್ಕೆ ಶುರುವಾಗಿದ್ದೆ 2009 ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಸಂಸತ್ತನ್ನ ಪ್ರವೇಶಿಸಿದ ಮೇಲೆ. ಅಲ್ಲಿ ಅವ್ರಿಗೆ ಈ ಹೈದರಾಬಾದ್ ಕರ್ನಾಟಕದಲ್ಲಿ ಸಹಜ ಸಂಪರ್ಕ ಭಾಷೆ ಆಗಿರೋ ಉರ್ದು ಮತ್ತು ಹಿಂದೂಸ್ತಾನಿ, ಉರ್ದು ಕೂಡ ಈ ನೆಲದ ಭಾಷೆ, ಅದು ಭಾರತೀಯ ಭಾಷೆ. ಈ ಹಿಂದಿ, ಹಿಂದೂಸ್ತಾನಿ ಇದು ಹಿಂದೂ ಮುಸ್ಲಿಂ ಸಮುದಾಯಗಳ ಸಾಮರಸ್ಯದ ಒಂದು ಸೇತುವೆಯಾಗಿ ಬೆಳ್ಕೊಂಡ್ ಬಂದ್ಬಿಟ್ಟಿದೆ. ಇವತ್ತು ಕೂಡ ಉತ್ತರ ಕರ್ನಾಟಕದ 14 ಜಿಲ್ಲೆಗಳಲ್ಲಿ ಜನಸಾಮಾನ್ಯರು ಯಾರಿಗೂ ಹಿಂದಿಗೆ ವಿರೋಧವಿಲ್ಲ. ಅವ್ರಿಗೆಲ್ಲ ಭಯ ಇದ್ದಿದ್ದು ಇಂಗ್ಲಿಷ್ ಮಾಧ್ಯಮ ಶಿಕ್ಷಣದ ಬಗ್ಗೆ. ಈ ಬೆಂಗಳೂರು ಕೇಂದ್ರಿತ ಮೇಲ್ಮಧ್ಯಮ ವರ್ಗದ ನಿವಾಸಿಗಳೆಲ್ಲ ತಮ್ಮ ಮಕ್ಕಳಿಗೆ ಸಂಸ್ಕೃತ ಪ್ರಥಮ ಭಾಷೆ, ಇಂಗ್ಲಿಷ್ ಎರಡನೇ ಭಾಷೆ, ಮೂರನೇ ಭಾಷೆ ಹಿಂದಿಯನ್ನು ಕಲಿಸ್ತಾ ಕನ್ನಡವನ್ನ ನಿರ್ಲಕ್ಷಿಸ್ತಾ ಬಂದಿದ್ರು. ಗೋಕಾಕ್ ಚಳುವಳಿಯ ನಂತರವೂ ಕೂಡ ಅನೇಕ ಇಂಗ್ಲಿಷ್ ಮಾಧ್ಯಮ ಶಾಲೆಗಳಲ್ಲಿ ಕನ್ನಡವನ್ನ ಕಡೆಗಣಿಸ್ತಾ ಬಂದಿದ್ದಾರೆ. ನಾವು ಕನ್ನಡವನ್ನ ರಕ್ಷಿಸಬೇಕು, ಬೆಳೆಸಬೇಕು. ಆದ್ರೆ ಹಿಂದಿಯನ್ನ ಸಂಪರ್ಕ ಭಾಷೆಯಾಗಿ ಕಲಿಯೋದ್ರ ಮೂಲಕ ರಾಷ್ಟ್ರ ರಾಜಕಾರಣದಲ್ಲಿ ಕರ್ನಾಟಕದ ಗಟ್ಟಿ ಧ್ವನಿ ಮೊಳಗಲಿಕ್ಕೆ ಸಾಧ್ಯವಾಗುತ್ತೆ. 1996ರಲ್ಲಿ ಅತ್ಯಂತ ಆಕಸ್ಮಿಕ ರೀತಿಯಲ್ಲಿ ಜೂನ್ 1ರಂದು ಭಾರತದ ಪ್ರಧಾನಿ ಪಟ್ಟಕ್ಕೆ ಏರಿದ ದೇವೇಗೌಡರು 2 ತಿಂಗಳಲ್ಲಿ ಹಿಂದಿ ಕಲ್ತ್ಬಿಟ್ಟು 1996 ಆಗಸ್ಟ್ 15ರ ಕೆಂಪುಕೋಟೆ ಭಾಷಣವನ್ನ ಹಿಂದಿಯಲ್ಲಿ ಮಾಡಿದ್ರು. ಅದರ ಉದ್ದೇಶ ತನಗೆ ಹಿಂದಿ ಬರುತ್ತೆ ಅಂತ ಕೊಚ್ಕೊಳ್ಳೋದಲ್ಲ, ಸುಮಾರು 54 ಕೋಟಿ ಜನ ಮಾತಾಡುವ ಒಂದು ಭಾಷೆ, ಜನಸಾಮಾನ್ಯರ ಭಾಷೆ, ಜೀವಂತ ಭಾಷೆ, ಸಂಪರ್ಕ ಭಾಷೆಯಾಗಿ ಹಿಂದಿ ಮೂಲಕ ಜನರ ತಲುಪೋ ಒಂದು ಒಳ ಉದ್ದೇಶ ಅವ್ರದ್ದಾಗಿತ್ತು. ತಾವು ಕೂಡ ಇದೀಗ ರಾಷ್ಟ್ರ ರಾಜಕಾರಣದ ಪರ್ಯಾಯ ಸಾಧ್ಯತೆಯನ್ನು ಹುಡುಕ್ತಾ ಇರುವಾಗ ದಯಮಾಡಿ ಈ ಹಿಂದಿ ವಿರೋಧದ ಬಗ್ಗೆ ಸಮಗ್ರ ಚಿಂತನೆ ಆಗಲಿ, ಸಾರ್ವಜನಿಕ ಚರ್ಚೆ ಸಂವಾದಗಳು ನಡೀಲಿ. ಈ ತಮಿಳುನಾಡಿನ ಕುರುಡು ಅನುಕರಣೆ ಬೇಡ. ಕರ್ನಾಟಕ ತನ್ನ ಧೀಮಂತಿಕೆ, ಹೃದಯ ವೈಶಾಲ್ಯತೆಗೆ ಹೆಸರಾಗಿರೋ ರಾಜ್ಯ, ಒಂದು ಕಾಸ್ಮೋಪಾಲಿಟನ್ ಸಂಸ್ಕೃತಿಯನ್ನು ರಕ್ಷಿಸ್ಕೊಂಡು ಹೋಗ್ಬೇಕು. ತಾವು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಎಷ್ಟು ಸುಲಲಿತವಾಗಿ ಹಿಂದಿಯಲ್ಲಿ ಮಾತಾಡ್ತಾರೆ. ಅಲ್ಲಿ ನಿಜಾಂಶಾಹಿ ರಾಜ್ಯ ಇತ್ತು, ಅವರೆಲ್ಲ ಅಲ್ಲಿ ಉರ್ದು ಸಂಸ್ಕೃತಿ ಇತ್ತು. ಅಲ್ಲಿ ಉರ್ದು ಹಿಂದಿ ಭಾಷೆಗಳು ಜೊತೆಯಾಗಿ ತೆಲುಗಿನ ಜೊತೆಗೆ ಬೆಳೆದಿದೆ. ಅವರೆಲ್ಲ ಇವತ್ತು ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ಜೂನಿಯರ್ NTR ಮತ್ತು ಅವರ ಸಮಕಾಲೀನ ಕಲಾವಿದರು ನಿರರ್ಗಳವಾಗಿ ಹಿಂದಿ ಭಾಷೆಯನ್ನು ಮಾತಾಡಿದಾಗ ಏನನ್ಸುತ್ತೆ? ಅವರ ಆತ್ಮವಿಶ್ವಾಸ ಹೆಚ್ಚಿದೆ, ಅವರ ಅವಕಾಶಗಳು ಹೆಚ್ಚಿದೆ, ಅವರ ಪ್ರಭಾವ ಕೂಡ ರಾಷ್ಟ್ರವ್ಯಾಪಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಸ್ತಿ ಆಗ್ತಾ ಇದೆ. ಹಿಂದಿ ಭಾಷೆಯನ್ನ ಸಾರಾಸಗಟಾಗಿ ತಿರಸ್ಕರಿಸೋದ್ರ ಬದಲು ಸಮಗ್ರ ಮರುಚಿಂತನೆ ನಡೆಸಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಎಷ್ಟರ ಮಟ್ಟಿಗೆ ಹಿಂದಿಯನ್ನ ಬೆಳೆಸಬೇಕು, ಪೋಷಿಸಬೇಕು ಅನ್ನೋದನ್ನ ಅರ್ಥ ಮಾಡಿಕೊಂಡು ಮುಂದುವರಿಲಿ ಅಂತ ಹೇಳ್ತಾ, ದಯಮಾಡಿ 1968ರ ರಾಷ್ಟ್ರೀಯ ಶಿಕ್ಷಣ ನೀತಿ, ಇಂದಿರಾ ಗಾಂಧಿ ಅವರ ನೀತಿ, 1986ರ ರಾಷ್ಟ್ರೀಯ ಶಿಕ್ಷಣ ನೀತಿ, ರಾಜೀವ್ ಗಾಂಧಿ ಅವರ ನೀತಿಗೆ ಅಪಚಾರ ಮಾಡೋ ರೀತಿಯಲ್ಲಿ ಯಾವುದೇ ನೀತಿಗೆ ಒಂದು ದುಡುಕಿನ ನೀತಿಯನ್ನು ಅನುಷ್ಠಾನಗೊಳಿಸಬೇಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.